ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಬಿ ರಿಪೋರ್ಟ್. ವರದಿಯ ಪ್ರತಿ ನೀಡೋದಕ್ಕೆ ಸತಾಯಿಸ್ತಾ ಇದ್ದಾರಂತೆ ಲೋಕಾಯುಕ್ತ ಪೊಲೀಸರ ನಡೆ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಿಡಿದೆದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ವರದಿಯ ಪ್ರತಿ ನೀಡೋದಕ್ಕೆ ಸತಾಯಿಸ್ತಾ ಇದ್ದಾರೆ. ಎಸ್ಪಿ ದೂರವಾಣಿ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ, ಕಚೇರಿಗೆ ಹೋದ್ರೆ ಸಿಗ್ತಾ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಸಿಡಿದೆದ್ದಿದ್ದಾರೆ. ಸತ್ಯಾಂಶನ ಎತ್ತಿಡುವಂಥ ಕೆಲಸವನ್ನು ಮಾಡದೆ ಆರೋಪಗಳ ರಕ್ಷಣೆ ಮಾಡುವಂಥ ಕೆಲಸವನ್ನು ಪ್ರಾರಂಭದಲ್ಲೂ ಕೂಡ ಮಾಡ್ತಾರೆ. ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ಪ್ರಥಮ ವರ್ತಮಾನ ವರದಿ ಸಲ್ಲಿಸೋದಕ್ಕೆ ಅವರು ಸಾಕಷ್ಟು ತಮ್ಮ ನಾಟಕವನ್ನು ಆಡಿದರು. ಅದಾದ ನಂತರ ತನಿಖೆ ಹಲವಾರು ತಿಂಗಳು ನಡೆಸಿದ್ರು ಕೂಡ ಒಂದೇ ಒಂದು ಸಲ ನನ್ನನ್ನು ಕರೆದು ದೂರದಾರನನ್ನು ಕರೆದು ತನಿಖೆಗೆ ಸಂಬಂಧಪಟ್ಟ ಒಂದೇ ಒಂದು ವಿಚಾರದ ಬಗ್ಗೆ ಚರ್ಚೆನೂ ಕೂಡ ಮಾಡಿಲ್ಲ, ಒಂದು ದಾಖಲಾತಿ ಮಾಹಿತಿ ಕೇಳಿಲ್ಲ. ಆದರೆ ನಾನಾಗಿ ಖುದ್ದಾಗಿ ಸಾಕಷ್ಟು ಮಾಹಿತಿ ದಾಖಲೆಯನ್ನು ಕೊಟ್ಟಿದ್ರು ಕೂಡ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಅವ್ರದ್ದು ಉದ್ದೇಶ ಏನಂದರೆ ಸಾಕಷ್ಟು ವಿಳಂಬ ಗೊತ್ತಿದೆ ಅವರಿಗೆ. ಸೊ ಈ ಪ್ರಕರಣದ ಸತ್ಯಾಂಶ ಇದೆ, ಆದಷ್ಟು ಬೇಗ ಶಿಕ್ಷೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸಾಧ್ಯವಾದಷ್ಟು ವಿಳಂಬ ಮಾಡಬೇಕು, ಸ್ನೇಹಮೇಕ್ಷ ಮಾನಸಿಕವಾಗಿ ಕುಗ್ಗಬೇಕು. ಇಂತಹ ಕೆಟ್ಟ ಆಲೋಚನೆ ಇಟ್ಕೊಂಡು ಕಾನೂನಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಸರ್ವಾಧಿಕಾರಿಯುತ ನಡ್ಕೊಳ್ತಾರೆ. ಒಂದೇ ಒಂದು ದಾಖಲಾತಿ ಒಂದೇ ಒಂದು ಪ್ರಶ್ನೆ ಅವತ್ತಿನ ಕೇಳ್ತೀನಿ, ಅದೊಂದು ಪ್ರಶ್ನೆಗೆ ಉತ್ತರ ಕೊಡೋ ಯೋಗ್ಯತೆ ಮುಖ್ಯಮಂತ್ರಿಗಾಗಲಿ ಸಚಿವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ. ಇವ್ರು ಬರೀ ಬಾಯಿ ಮಾತಲ್ಲಿ ಕ್ಲೀನ್ ಚೀಟ್ ಅಂದ್ಕೊಂಬಿಟ್ರೆ ಈ ಬಹಿರಂಗ ಸವಾಲನ್ನು ಒಪ್ಕೊಳ್ಳೋಕೆ ಯಾರು ಸಿದ್ಧರಿಲ್ಲ. ಬರೀ ಬಾಯಿ ಮಾತಲ್ಲಿ ಕ್ಲೀನ್ ಚೀಟು ಸತ್ಯಮೇವ ಜಯತೆ ನಾವು ಗೆದ್ದುಬಿಟ್ಟಿವಿ ಅಂತಂದರೆ ಅದು ಮೂರ್ಖತೆಯಿಂದ ಪರಮಾವಧಿ ಅಷ್ಟೇ. ಈ ಮುಂದಿನ ದಿನಗಳಲ್ಲಿ ನನ್ನ ಆರೋಪನ ಸಾಬೀತುಪಡಿಸಿ ಆರೋಪತ್ರ ಶಿಕ್ಷೆ ಕೊಡೋದು ಎಲ್ಲ ಪ್ರಯತ್ನ ಮಾಡೇ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.